ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಲ್ಲಿಗಲ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತದೆ. ರೌಡಿ ಶೀಟ್ ಈ ಮಟ್ಕ ಆಗಿರ್ಬೋದು, ಆಮೇಲೆ ಗಾಂಜಾ ಇಂತೆಲ್ಲ ಪ್ರಕರಣದಲ್ಲಿ ಆಗ್ತಾರೆ. ಅಂಥವ್ರನ್ನಾದರೂ ಗಡಿಪಾರು ಮಾಡುವಂಥ ಏನು ಮಾಡ್ತಾರೆ. ನಾವು ಕಳೆದ 3 ವರ್ಷಗಳಲ್ಲಿ ಆಲ್ಮೋಸ್ಟ್ 40 ಗಡಿಪಾರು ಪ್ರಕರಣನ ದಾಖಲಿಸಿ 40 ಜನನ ನಾವು ಗಡಿಪಾರು ಮಾಡಿದ್ದೀವಿ. ಈ ವರ್ಷ ಕೂಡ ಕಡೆಬಜಾರ್ ಉಪವಿಭಾಗದಿಂದ 3 ಗಡಿಪಾರು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಅದೇ ರೀತಿ ಬೇರೆ ಉಪವಿಭಾಗದಿಂದನೂ ಬರುತ್ತೆ. ಸೊ ಗಡಿಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ಆ ಕಂಡೀಷನ್ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ಥರ ಮಾಡಬೇಕಾಗುತ್ತೆ. ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ. ಅದೇ ರೀತಿ ಯಾರು ರೌಡಿ ಶೀಟರ್ ಇದ್ದಾರೆ ಅವ್ರಿಗೆ ವರ್ಷ ನಾವು ಸೆಕ್ಯೂರಿಟಿ ಕೇಸಸ್ ಕೂಡ ದಾಖಲು ಮಾಡ್ತೀವಿ. ನಮ್ಮ ಹೊಸ ಕಾಯ್ದೆ ಪ್ರಕಾರ 126 ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಅಂದರೆ ಒಳ್ಳೆ ನಡತೆಗಾಗಿ ಅವರು ಒಂದು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ, ಮತ್ತು ಒಂದು ಬಾಂಡ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಅದರಲ್ಲಿ ಒಂದು ಶ್ಯೂರಿಟಿ ಕೂಡ ಅವರು ಕೊಡಬೇಕಾಗುತ್ತೆ. ಒಂದು ವೇಳೆ ಅವರು ಒಂದು ಪ್ರಕರಣ ಅಲ್ಲಿ ಭಾಗಿಯಾದರೆ ಆ ಶ್ಯೂರಿಟಿನೂ ಕೂಡ ನಾವು ವಜಾ ಮಾಡ್ಕೊತಿದ್ದೀವಿ. ನಾವು 1.5 ವರ್ಷದಿಂದ ಆಲ್ಮೋಸ್ಟ್ 17 ಶ್ಯೂರಿಟಿನ ಈ ಥರ ತೊಗೊಂಡಿದ್ದೀವಿ. ಮತ್ತು 1,77,000 ರೂಪಾಯಿ ದಂಡ ಕೂಡ ಈ ಚಟುವಟಿಕೆ ಅಂದರೆ ಯಾರು ರೌಡಿ ಶೀಟರ್ಸು ಮತ್ತೆ ಯಾವುದನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಂದ ನಾವು ಸರ್ಕಾರಕ್ಕೆ ಈ ಹಣ ಕೂಡ ನಾವು ಜಮಾ ಮಾಡಿದ್ದೀವಿ. ಅದೇ ರೀತಿ ಆದಲ್ಲಿ 2 ಗೂಂಡಾ ಆ್ಯಕ್ಟ್ ಕೂಡ ನಾವು ಮಾಡಿದ್ದೀವಿ. ಅದರಲ್ಲಿ ಒಂದು ಗೂಂಡಾ ಆ್ಯಕ್ಟ್ ರೀಸೆಂಟಾಗಿ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಗೂಂಡಾ ಆ್ಯಕ್ಟ್ ಅಪೀಲ್ ಕೂಡ ಆಗಿದೆ ಹೈಕೋರ್ಟಲ್ಲಿ. ಈ ದಿನ ಕಡೆಬಜಾರ್ ಸಬ್ ಡಿವಿಷನ್ ಪೊಲೀಸ್ ಆಫೀಸಲ್ಲಿ ನಾವು ನಮ್ಮ ರೌಡಿ ಶೀಟರ್ಸ್ ಪರೇಡ್ನ ಮಾಡಿದ್ದೀವಿ. ಇದರಲ್ಲಿ ಕಡೆಬಜಾರ್ ಉಪವಿಭಾಗದ 4 ಠಾಣೆಗಳಾದ ತಿಲಕವಾಡಿ ಠಾಣೆ, ಕಡೆಬಜಾರ್ ಠಾಣೆ, ಕ್ಯಾಂಪ್ ಠಾಣೆ, ಅದೇ ರೀತಿಯಾಗಿ ಉದ್ದಮ್ಬಾಗ್ ಠಾಣೆಯಲ್ಲಿ ಇರುವ ಎಲ್ಲ ರೌಡಿ ಶೀಟರ್ಸ್ನ ನಾವು ಇದನ್ನ ಕರೆಸಿದ್ವಿ. ಈ ರೌಡಿ ಶೀಟರ್ಸ್ನ ಕರೆಸಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಅವರ ಏನೇನು ಆಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ, ಮತ್ತು ಅದೇ ರೀತಿಯಾಗಿ ಅವರಿಗೆ ನಾವು ಒಂದು ಎಚ್ಚರಿಕೆ ನೀಡಲಿಕ್ಕೆ. ಈ ರೀತಿ ನಿಮ್ಮ ಮೇಲೆ ಬಹಳಷ್ಟು ಪ್ರಕರಣ ಇರುತ್ತೆ, ಮತ್ತು ಯಾವುದೇ ಕಾರಣಕ್ಕೆ ತಾವು ಕಾನೂನನ್ನು ನಿಮ್ಮ ಕೈಗೆ ತೊಗೊಳೋದಾಗ್ಲಿ, ಯಾವುದೇ ತಂಟೆ ತಕರಾರಿಗೆ ಹೋಗೋದಾಗ್ಲಿ, ಯಾವುದೇ ಒಂದು ಜಗಳ ಎಲ್ಲ ಮಧ್ಯವಯಸ್ಸಿಗೆ ವಹಿಸೋದಾಗ್ಲಿ ಇಂಥದ್ದು ಮಾಡಿದರೆ ಅದು ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ, ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ದೀವಿ. ಈ ಸಮಯದಲ್ಲಿ ನಮ್ಮ ಕಡೆಬಜಾರ್ ಉಪವಿಭಾಗದ SP ಆದಂಥ ಶೇಖರಪ್ಪ ಅವರು ಮತ್ತು 4 ಠಾಣೆಗಳ ಇನ್ಸ್ಪೆಕ್ಟರ್ಸು ಹಾಜರಿದ್ದು ಅವ್ರದ್ದೆಲ್ಲ ಪರಿಶೀಲನೆ ಮಾಡಿ ಮತ್ತು ಅದ್ರ ಡೀಟೇಲ್ಸ್ ಎಲ್ಲ ನಾವು ಅಪ್ಡೇಟ್ ಮಾಡಿಕೊಂಡು ಕಾನೂನು ರೀತಿಯಲ್ಲಿ ನಮಗೆ ಯಾವ ರೀತಿ ಅವರು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿದೆ. ನಮ್ಮ ಘಟಪ್ರಭಾದಲ್ಲಿ ಒಂದು ಹಣಕ್ಕಾಗಿ ನಮ್ಮ ಪೊಲೀಸರು ಕೇವಲ 24 ಗಂಟೆ ಒಳಗಡೆ ಆರೋಪಿಗಳನ್ನ ಮತ್ತು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ಆರೋಪಿಗಳನ್ನ ಬಂಧಿಸಿ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಅಪಹರಣಕ್ಕೊಳಗಾದಂಥ ನಿಪ್ಪಾಣಿ ಹೊರವಲಯದ ಒಂದು ಪ್ರದೇಶದಲ್ಲಿ ಏನು ಆರೋಪಿಗಳ ಜೊತೆ ಇಟ್ಕೊಂಡು ಅಲ್ಲಿ ನಿಪ್ಪಾಣಿ ಪೊಲೀಸರು ಮತ್ತು ಘಟಪ್ರಭಾ ಪೊಲೀಸರು ಒಂದು ತಂಡಗಳನ್ನ ರಚಿಸಿಕೊಂಡು ಅಲ್ಲಿ ದಾಳಿ ಮಾಡಿ ಅವ್ರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನ ನಾವು ರಕ್ಷಿಸಿದ್ದೀವಿ. ಈಶ್ವರ್ ರಾಮಗೋನಹಟ್ಟಿ, ಸಚಿನ್ ಕಾಂಬ್ಳೆ, ರಮೇಶ್ ಕಾಂಬ್ಳೆ ಮತ್ತು ರಾಘವೇಂದ್ರ ಬಾಲಂಕಲ್ ಅಂತ. ಇದರಲ್ಲಿ ಮೊದಲನೇ ಆರೋಪಿ ಈಶ್ವರ್ ರಾಮಗೋನಹಟ್ಟಿ
ಅವನು ಗೋಕಾಕ್ ತಾಲೂಕಿನವನು. ಮತ್ತು ರಮೇಶ್ ಬಾನಪ್ಕೋಳ ಮೂಡಲ್ಗಿ ಇಬ್ಬರು ಕಾಂಬ್ಳೆ ಈಗ ನಮ್ಮ ತನಿಖೆ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳು ಭಾಗಿಯಾಗಿ ಈಗ ಯಾವುದೇ ರೀತಿ ನೀವು ಸಮಾಜಕ್ಕೆ ಭಾಳ ದೊಡ್ಡ ವ್ಯಕ್ತಿತ್ವ ಅಂತಲೂ ಏನೂ ಇಲ್ಲ. ನೀವೆಲ್ಲ ಏನಕ್ಕೆ ನಮ್ಮ ಸಬ್ ಡಿವಿಷನ್ ಆಫೀಸ್ಗೆ ಬಂದಿದ್ದೀರಾ ಅಂತ ಹೇಳಿದರೆ, ನೀವೆಲ್ಲ ಪೊಲೀಸಲ್ಲಿ ಗುರುತಾಗಿರೋ ರೌಡಿ ಶೀಟರ್ಸ್ ಆಗಿರ್ತೀರ. ರೌಡಿ ಶೀಟರ್ ಅಂತ ಹೇಳಿ ನಿಮ್ಮೆಲ್ಲ ನಿಗಾ ಇರುತ್ತೆ, ಪೊಲೀಸರು ನಿಮಗೆ ಚೆಕ್ ಮಾಡ್ತಾರೆ, ನಿಮ್ಮ ನೋಡ್ತಾರೆ, ಮತ್ತು ನಿಮ್ಮ ಏನು ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ನಿಮ್ಮ ಸಂಗಡಿಗಳು ಯಾರು ಇರ್ತಾರೆ, ಮತ್ತು ನಿಮ್ಮ ದಿನನಿತ್ಯ ಏನಿದೆ ಅಂತ ಹೇಳಿ ಪ್ರತಿ ಟೈಮು ಮಾನಿಟ್ರಿಂಗ್ ಇರುತ್ತೆ. ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಸ್ಟ್ರಿಕ್ಟಾಗಿ ನಿಮಗೆಲ್ಲ ಏನಂತ ಹೇಳ್ತೀವಿ ಅಂತ ಹೇಳಿದರೆ, ನಿಮ್ಮ ನಡತೆ, ನಿಮ್ಮ ನುಡಿ, ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ವಿರೋಧವಾಗಿ ಇರಬಾರ್ದು. ಯಾವುದೇ ರೀತಿಯಲ್ಲಿ ಯಾವುದೇ ಕ್ರೈಮ್ ಆಗಿರಲಿ, ಯಾವುದೇ ದಂಗೆ ಆಗಿರಲಿ, ಯಾವುದೇ ಜಗಳ ಆಗಿರಲಿ, ಯಾವುದೇ ಸಿವಿಲ್ ಡಿಸ್ಪ್ಯೂಟಲ್ಲಿ ಮಧ್ಯವರ್ತಿಗೆ ವಹಿಸ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಹೋಗೋದು, ಜನರನ್ನ ಬಿಡಿಸೋದು, ಗುಂಪನ್ನ ಕಟ್ಟೋದು ಏನೋ ಮಾಡಿದರೆ ಅದು ಸರಿ ಇರೋಂಗಿಲ್ಲ. ಎಲ್ಲ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅಂಥದ್ದು ಏನನ್ನ ಆದರೆ ಯಾವುದೇ ಕಾರಣಕ್ಕೂ ನಾವು ಇನ್ಸ್ಟ್ರಕ್ಷನ್ ಬಿಡೋಂಗಿಲ್ಲ, ಮತ್ತು ಅದಕ್ಕೆ ಭಾಳ ಕೆಟ್ಟಾಗಿರುತ್ತೆ. ಎಲ್ಲವನಿಗೂ ಒಂದು ದಿವಸ ಕೆಲಸ ಮಾಡಿದ್ರೇ ಮನೇಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ದುಡಿಮೆ ಆಗೋದು. ಹೆಚ್ಚಾಗಿ ನಾನು ಬೇರೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಎದುರಿಸ್ತೀನಿ, ಬಡಿಸಿ ಕೊಡ್ತೀನಿ, ನಾನು ದೊಡ್ಡ ಡಾನ್ ಆಗಿರ್ತೀನಿ ಅಂತ ಹೇಳಿದರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.